ಫ್ರೆಂಡ್ಸ್, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಈ ಥರ ಒಂದು ಲೈಕ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸು ಮೊದಲಿಗೆ ನಿಮಗೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ವೀಡಿಯೋಸ್ಗಳನ್ನ ನೋಡ್ಬೋದು. ಹತ್ತಿಯಷ್ಟು ಮೃದುವಾಗಿರುವಂಥ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಚಪಾತಿನ ಮಾಡ್ಬೋದು. ಸೊ ಇದಕ್ಕೆ ನೋಡಿ, ಮೊದಲನೇದಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದು 2 ಕಪ್ ಆಗೋಷ್ಟು ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾನಿಲ್ಲಿ ಯಾವುದೇ ರೀತಿ ಕಾಯಿಸಿ ಹಾಕಿಲ್ಲ, ಹಸಿ ಎಣ್ಣೆನೇ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆ ಉಪ್ಪು ಹಾಗೆ ಎಣ್ಣೆ ಎಲ್ಲ ಕ್ಲೀನಾಗಿ ಬೆರಿಬೇಕು. ಒಂದು ಸರಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ನಲ್ಲಿ ಒಂದು ಟೀ ಕಾಫಿ ಕುಡಿಯೋ ಕಪ್ ಇರುತ್ತಲ್ಲ, ಅದರಿಂದ ಅರ್ಧ ಕಪ್ಪಷ್ಟು ಹಾಲು ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸೋಕ್ಕೆ ಬಳಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ನೋಡಿ, ಒಂದು ಟೀ ಕುಡಿಯೋ ಕಪ್ಪಿಂದ ಪೂರ್ತಿಯಾಗಿ ನಾನು ಅರ್ಧ ಹಾಲು ಅರ್ಧ ನೀರು ಪೂರ್ತಿಯಾಗಿ ಹಾಕಿದೆ. ಸೊ ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂಥ ಹಿಟ್ಟೇನಿದೆ ಅದನ್ನು ನೀರಿನಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಪೂರ್ತಿಯಾಗಿ ಸಾಫ್ಟಾಗಿ ಕೂಡ ಕಲಿಸ್ಬೇಡಿ, ಪೂರ್ತಿ ಗಟ್ಟಿಯಾಗಿ ಕೂಡ ಕಲಿಸ್ಬಾರ್ದು. ಒಂದು ಒಳ್ಳೆ ಹದಕ್ಕೆ ಸಾಫ್ಟಾಗಿ ಚಪಾತಿ ಮಾಡುವಂಥ ಹದ ನಿಮಗೆ ಗೊತ್ತಾಗುತ್ತಲ್ಲ, ನೀವು ಯಾವ ರೀತಿ ಹದದಲ್ಲಿ ಚಪಾತಿ ಮಾಡ್ತೀರಾ ಅನ್ನೋದು, ಆ ಹದದಲ್ಲಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಸೊ ಪೂರ್ತಿಯಾಗಿ ಸಾಫ್ಟಾಗಿ ಕಲಿಸಿದ್ರು ಕೂಡ ಒಂದು 10 ನಿಮಿಷ ಅದನ್ನು ಇಟ್ಟರೆ ಮತ್ತೆ ಸಾಫ್ಟ್ ಆಗುತ್ತೆ ಪೂರ್ತಿಯಾಗಿ. ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವಿಲ್ಲಿ ನಾನು ಇಷ್ಟು ಹದಕ್ಕೆ ಕಲಿಸ್ಕೊಂಡಾಗಿದೆ. ಸೊ ಇದ್ರ ಮೇಲ್ಗಡೆ ಒಂದೇ 2 ಡ್ರಾಪ್ ಅಷ್ಟು ಎಣ್ಣೆಯನ್ನು ಮತ್ತೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ತೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನೀವು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರುತ್ತೆ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹೊತ್ತು ಹಿಟ್ಟನ್ನು ನಾದ್ಕೊಳ್ಳಿ ಕೈಯಿಂದ. ಇವಾಗ ನೋಡಿ, ಎಣ್ಣೆ ಗ್ರೀಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ. 10 ನಿಮಿಷ ಚೆನ್ನಾಗಿ ನೆನೆದ್ರೆ ಹಿಟ್ಟು ನಿಮಗೆ ಸಾಫ್ಟಾಗಿ ಹತ್ತಿಯಷ್ಟೇ ಮೃದುವಾದಂಥ ಚಪಾತಿ ಮಾಡ್ಬೋದು. ನೋಡಿ, ಅವಾಗಿನಗಿಂತ ಮತ್ತೆ ಸಾಫ್ಟಾಗಿದೆ ಹಿಟ್ಟು. ಜಸ್ಟ್ ಒಂದು 10 ನಿಮಿಷ ಮಾತ್ರ ಬಿಟ್ಟಿದ್ದೆ, ಅಷ್ಟೇ ಸಾಕು. ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ನೋಡಿ. ಅದರಿಂದ ಒಂದು ಚಪಾತಿ ಆಕಾರಕ್ಕೆ ನೀವು ಎಷ್ಟು ಹಿಟ್ಟನ್ನು ತೊಗೊಳ್ತೀರೋ ಅಷ್ಟು ಹಿಟ್ಟನ್ನು ತೊಗೊಂಡು ಒಣ ಹಿಟ್ಟಲ್ಲಿ ಅದ್ದಿ ಈ ಥರ ನೋಡಿ, ಕೈಯಿಂದ ಕೂಡ ನೀವು ಅಗಲ ಮಾಡ್ಕೊಳ್ಬೋದು, ಅಥವಾ ಲಟ್ಟಣಿಗೆಯಿಂದ ಕೂಡ ಈ ಥರ ಅಗಲವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಮಾತ್ರ ಲಟ್ಟಿಸಿ, ಪೂರಿ ಯಾವ ರೀತಿ ಲಟ್ಟಿಸ್ತೀವಿ ನೋಡಿ ಅಷ್ಟು ಅಗಲವಾಗಿ ಲಟ್ಟಿಸಿ. ಇದಕ್ಕೆ ಸ್ವಲ್ಪ ಬ್ರಷಿಂದ 2 ಡ್ರಾಪ್ ಅಷ್ಟು ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಭಾಗವಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಇರೋಂಥ ಭಾಗಕ್ಕೆ 1 ಡ್ರಾಪ್ ಅಷ್ಟು ಎಣ್ಣೆನ ಗ್ರೀಸ್ ಮಾಡಿಕೊಂಡು ಅದನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ತ್ರಿಕೋಣಾಕಾರಕ್ಕೆ ನೀವು ಪರಾಟ ಯಾವ ರೀತಿ ಮಾಡ್ತೀರೋ ಆ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ವಲ್ಪ ಒಣ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಡುವೆ ಇರುವಂಥ ಭಾಗನ ನೀವು ಯಾವುದೇ ಕಾರಣಕ್ಕೂ ತೆಳುವಾಗಿ ಮಾಡಬೇಡಿ. ಜಸ್ಟು ನೀವು ಎಡ್ಜಸ್ನ ಚೆನ್ನಾಗಿ ಲಟ್ಟಿಸ್ತಾ ಹೋಗಿ. ನಡುವೆ ಇರುವಂಥ ಭಾಗನ ಜಾಸ್ತಿಯಾಗಿ ನೀವು ಒತ್ತಿ ಲಟ್ಸಿದ್ರೆ ಏನಾಗುತ್ತೆ, ಪೂರ್ತಿ ತೆಳುವಾಗುತ್ತೆ. ಆವಾಗ ಚಪಾತಿ ಉಬ್ಕೊಂಡು ಬರಲ್ಲ, ಸಾಫ್ಟ್ ಆಗಲ್ಲ. ನೋಡಿ, ಎಡ್ಜಸ್ ಮಾತ್ರ ನೀವು ತೀಡ್ತಾ ಹೋದರೆ ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ. ಇವಾಗ ನೋಡಿ ಆಗಿದೆ. ಮೇಲ್ಗಡೆ 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ತವೆ ಚೆನ್ನಾಗಿ ಕಾಯ್ದಿರಬೇಕು ಚಪಾತಿಗೆ. ನೋಡಿ, ತವೆ ಕೂಡ ಚೆನ್ನಾಗಿ ಕಾಯ್ದಿದೆ, ಹಾಕ್ಕೊಂಡಿದ್ದೀನಿ. ತವೆ ಕಾಯ್ದಿಲ್ಲ ಆವಾಗಲೇ ಹಾಕ್ಕೊಂಡ್ರೆ ಚಪಾತಿ ಬೇಯುತ್ತೆ, ಲೇಟಾಗಿ ಬೇಯುತ್ತೆ, ಆದರೆ ಸಾಫ್ಟಾಗಿ ಬರಲ್ಲ, ನಾರಾಗುತ್ತೆ ಚಪಾತಿ. ತಿನ್ನೋಕ್ಕೂ ಕೂಡ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ಮತ್ತೊಂದು ಕಡೆ ತಿರುಗಿಸ್ಕೊಳ್ಬೇಕಾಗತ್ತೆ. ಇದು ಕೂಡ ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಪೂರ್ತಿಯಾಗಿ ಒಂದು ಕಡೆ ಬೆಂದಾದಮೇಲೆ ನೀವು ಚಪಾತಿನ ತಿರುಗಿಸ್ಕೊಳ್ಳಿ. ಪದೇ ತಿರುಗಿಸ್ತಾ ಇದ್ದರೆ ನಾರಾಗುತ್ತೆ ಚಪಾತಿ, ಸಾಫ್ಟಾಗಿ ಬರೋದಿಲ್ಲ. ಸೊ ನಿಮಗೆ ಬೇಕಿದ್ದರೆ ಮೇಲ್ಗಡೆ ಮತ್ತೆ ಸ್ವಲ್ಪ 1-2 ಡ್ರಾಪ್ ಅಷ್ಟು ಎಣ್ಣೆನೋ ಅಥವಾ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಸಾಫ್ಟಾಗೇ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ತೆಗೆದಿದ್ದೀನಿ. ಮತ್ತೊಂದು ವಿಧಾನ ತೋರಿಸ್ತೀನಿ ನಾವು ಚಪಾತಿ ಸಾಫ್ಟಾಗಿ ಬರಲಿಕ್ಕೆ. ಅದೇ ಸೇಮ್ ಪ್ರೊಸೀಜರಲ್ಲಿ ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಂಡು ನೋಡಿ, ಎಣ್ಣೆ ಏನಿದೆ ನಾವು ಇವಾಗ ಪರೋಟ ಎಲ್ಲ ಮಾಡಲಿಕ್ಕೆ ಸ್ಟಫಿಂಗ್ ಹಾಕ್ಕೊಳ್ತೀವಲ್ಲ ಆ ಥರ ಸ್ವಲ್ಪ 1
ಟೀ ಸ್ಪೂನಷ್ಟು ಎಣ್ಣೆನ ಅಥವಾ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ನಡುವೆ ಹಾಕ್ಕೊಂಡು ಈ ಥರ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ ಮತ್ತೆ ಇದನ್ನು ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಳ್ಳಿ. ಮಾಡಿಕೊಂಡು ಒಣ ಹಿಟ್ಟಲ್ಲಿ ಅದ್ಕೊಂಡು ಇದನ್ನು ಈ ಥರ ಲಟ್ಟಿಸ್ತಾ ಹೋಗಿ. ಆವಾಗಲೇ ಹೇಳಿದಾಗೆ ಯಾವುದೇ ಥರ ಚಪಾತಿ ಮಾಡಿದರೂ ಕೂಡ ನಡುವಿರುವಂಥ ಭಾಗ ಏನಿದೆ ಪೂರ್ತಿಯಾಗಿ ತೆಳುವಾಗಿ ಲಟ್ಟಿಸ್ಬೇಡಿ, ದಪ್ಪವಾಗೇ ಇರಬೇಕು ನಡುವಿನ ಭಾಗ. ಎಡ್ಜಸ್ ಮಾತ್ರ ನೀವು ಈ ಥರ ತೀಡ್ತಾ ಹೋಗಬೇಕು, ಅಂದರೆ ಲಟ್ಟಿಸ್ತಾ ಹೋಗಬೇಕು. ಆವಾಗ ರೌಂಡ್ ಶೇಪ್ನಲ್ಲಿ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಕೂಡ ಬೇಯಿಸ್ಕೊಳ್ಬೋದು ಚಪಾತಿನ. ಪೂರ್ತಿ ತೆಳುವಾಗಿ ಕೂಡ ಮಾಡಬಾರ್ದು. ಪೂರ್ತಿ ತೆಳುವಾಗಿ ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ತೆಳುವಾಗಿ ಬರುತ್ತೆ, ಸಾಫ್ಟಾಗಿ ಉಬ್ಕೊಂಡು ಬರಲ್ಲ ಚಪಾತಿ. ಸೊ ಇವಾಗ ಇದು ಕೂಡ ಆಗಿದೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಎರಡು ಸ್ಟೆಪ್ಗಳಲ್ಲಿ ಯಾವುದೇ ನೀವು ಫಾಲೋ ಮಾಡ್ಬೋದು. ನೀವು ಡೈಲಿ ನೀವು ಚಪಾತಿ ಮಾಡ್ತಾಯಿದ್ರೆ ಯಾವುದೇ ಒಂದು ಸ್ಟೆಪ್ಗಳನ್ನು ಕೂಡ ಫಾಲೋ ಮಾಡ್ಬೋದು. ಎರಡೂ ಕೂಡ ತುಂಬ ಸಾಫ್ಟ್ ಆಗಿರುವಂಥ ಚಪಾತಿ ಆಗುತ್ತೆ ಎರಡು ಸ್ಟೆಪ್ಗಳಲ್ಲೂ ಕೂಡ. ಸೊ ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾಯಿದೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಒಂದಿನ ಇಟ್ಟು ನೆಕ್ಸ್ಟ್ ಡೇ ನೀವು ನೋಡಿದ್ರೂ ಕೂಡ ಅದೇ ಸಾಫ್ಟ್ನೆಸ್ ಇರುತ್ತೆ. ಜಸ್ಟ್ ನೀವು ತವೆ ಮೇಲೆ ಹಾಕಿ ಬಿಸಿ ಮಾಡಿಕೊಂಡು ತಿನ್ಬೋದು ನೆಕ್ಸ್ಟ್ ಡೇ ಕೂಡ. ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಒಂದು ಹೋಳಿಗೆ ಯಾವ ರೀತಿ ಸಾಫ್ಟಾಗಿರುತ್ತೋ ಆ ರೀತಿ ಸಾಫ್ಟಾಗಿ ಬರುತ್ತೆ ಚಪಾತಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ. ಇವಾಗ ನೋಡ್ತಿರ್ಬೋದು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಚಪಾತಿ ಎಷ್ಟು ಲೇಯರ್ಸ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ. ಕಟ್ ಮಾಡಿ ಕೂಡ ನಾವು 3 ಫೋಲ್ಡಾಗಿ ಫೋಲ್ಡ್ ಮಾಡಿಕೊಂಡು ಮಾಡ್ತೀವಲ್ಲ ಚಪಾತಿ, ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಅಂದರೆ 3 ಇಂದ 4 ಲೇಯರ್ ಆಗಿ ಚಪಾತಿ ಒಳಗಡೆ ಬರುತ್ತೆ. ನೀವು ನೋಡ್ತಿರ್ಬೋದು, ಅಷ್ಟೇ ಸಾಫ್ಟಾಗಿ ಅಷ್ಟೇ ಮೃದುವಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಈ ಥರ ಮಾಡೋದ್ರಿಂದ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಉಪಯುಕ್ತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇದು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.